ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಮೈಲಾರ ಮಹದೇವ ಅಂತಕ್ಕಂಥ ಪಾಠವನ್ನು ಅಭ್ಯಾಸ ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ. ಆ ಹಿಂದಿನ ತರಗತಿಯಲ್ಲಿ ನಾವು ಏನನ್ನು ತಿಳಿದುಕೊಂಡಿದ್ದೇವೆ ಅಂದರೆ, ಮೈಲಾರರ ಹುಟ್ಟು, ಅವರ ಜನ್ಮಸ್ಥಳ, ತಂದೆ ತಾಯಿ, ಅದರ ಜೊತೆಗೆ ಅವರು ಯಾವ ಒಂದು ದೇಶದ ಪ್ರೇಮಿಯಾಗಿದ್ದರು ಅಂತಂದರೆ ಯಾವ ರೀತಿಯಲ್ಲಿ ದೇಶ ಪ್ರೇಮಿಯಾಗಿ ಹೊರಹೊಮ್ಮಲಿಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಳ್ತಾರೆ ಅನ್ನೋದನ್ನು ನಾವು ಅನೇಕ ಉದಾಹರಣೆ ಮೂಲಕ ನೋಡ್ತಾ ಇದ್ದೀವಿ. ಅಂದರೆ ಮೈಲಾರ ಮಹದೇವರವರು ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರಿನಲ್ಲಿ ಜನಿಸಿದಂತಹ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ. ತಂದೆ ಮಾರ್ತಂಡಪ್ಪ, ತಾಯಿ ಬಸಮ್ಮ. ಇನ್ನು ಇವರು ಒಬ್ಬ ದೇಶಭಕ್ತರ ಭಾಷಣದಲ್ಲಿ ಬಂದಂತಹ ಮಾತುಗಳನ್ನು ಕೇಳಿ ಸ್ವದೇಶಿ ಬಟ್ಟೆಗಳ ಮೇಲೆ ಒಲವನ್ನು ಹೊಂದಿ ಅವರು ನಂತರ ವಿಜಯಪುರದಲ್ಲಿರ್ತಕ್ಕಂತಹ ಅಂದರೆ ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿರತಕ್ಕಂತಹ ಕಲಾಲಿ ಗ್ರಾಮಕ್ಕೆ ಹೋಗಿ ಖಾದಿ ಬಟ್ಟೆಯನ್ನು ಹೇಗೆ ತಯಾರು ಮಾಡಿಸುವುದು ಅಥವಾ ಮಾಡುತ್ತಾರೆ ಅನ್ನೋದನ್ನು ತಿಳಿದುಕೊಂಡು ಅದರ ಬಗ್ಗೆ ಪ್ರಚಾರ ಮಾಡ್ತಾರೆ. ಈ ಒಂದು ವಿಷಯವನ್ನು ಹಿಂದಿನ ತರಗತಿ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದುವರೆದ ಭಾಗದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟವನ್ನು ಯಾವ ರೀತಿಯಾಗಿ ಅವರು ಮುಂದುವರಿಸ್ತಾರೆ ಅನ್ನೋದನ್ನು ನೋಡೋಣ. ನೋಡಿ, ಮೈಲಾರ ಮಹದೇವ. ಬನ್ನಿ ಹಾಗಾದರೆ ಪ್ರಚಾರವನ್ನು ಮಾಡ್ತಾರೆ ಖಾದಿ ಬಟ್ಟೆಯ ಬಗ್ಗೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಇನ್ನು ಮುಂದೆ ಏನಾಗುತ್ತೆ ನೋಡ್ರಿ. ಮಹದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿತು. ಮಹದೇವ ಅಲ್ಲಿಗೆ ಹೋದರು. ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು. ಗಾಂಧೀಜಿಯವರೊಡನೆ ದಂಡಿಯಾತ್ರದಲ್ಲಿ ಹೆಜ್ಜೆ ಹಾಕಿದರು. ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆ ವಾಸದ ಶಿಕ್ಷೆಯಾಯಿತು. ಮಹದೇವ 6 ತಿಂಗಳು ಸೆರೆಮನೆಯಲ್ಲಿ ಕಳೆದರು. ನೋಡಿ, ಏನಾಗುತ್ತೆ, ಅವರು ಖಾದಿ ಬಟ್ಟೆಯನ್ನು ಪ್ರಚಾರ ಮಾಡಿರ್ತಾರೆ. ಊರೂರು ಅದನ್ನು ಹೊತ್ತುಕೊಂಡು ತೇರಿಗೆ ಮಾರಾಟ ಮಾಡಿರ್ತಾರೆ. ಆಗ ಏನಾಗುತ್ತೆ, ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿರುತ್ತೆ. ಸಬರಮತಿ ಆಶ್ರಮದಿಂದ ಕರೆ ಬಂದಿರುತ್ತೆ. ಹಾಗಾದ್ರೆ ಸಬರಮತಿ ಅಂತಂದ್ರೆ ಏನು? ಸಬರಮತಿ ಅಂತಂದ್ರೆ ಇದೊಂದು ಆಶ್ರಮ. ಗಾಂಧೀಜಿಯವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪ್ರಸಿದ್ಧ ಆಶ್ರಮ. ಪ್ರಪಂಚದ ಅತಿ ದೊಡ್ಡ ಪ್ರಸಿದ್ಧ ಆಶ್ರಮಗಳಲ್ಲಿ ಇದು ಕೂಡ ಒಂದು. ಯಾವುದು? ಸಬರಮತಿ ಆಶ್ರಮ. ಇದು ಗುಜರಾತ್ ಹತ್ತಿರದಲ್ಲಿರ್ತಕ್ಕಂಥ ಕೋಚಾಡ್ ಆ ಒಂದು ಹಳ್ಳಿಯಲ್ಲಿ ಇದನ್ನ ಮೊದಲನೇದಾಗಿ ಸ್ಥಾಪನೆ ಮಾಡ್ತಾರೆ. ನಂತರ ಏನಾಗುತ್ತೆ ಅಂದ್ರೆ, ಗಾಂಧೀಜಿಯವರ ಗೆಳೆಯ ಜೀವನ್ ಲಾಲ್ ದೇಸಾಯಿ ಅಂತಕ್ಕಂಥವರು ಅವರ ಒಂದು ಬಂಗ್ಲೆಯನ್ನ, ಅವರ ಒಂದು ಕಟ್ಟಡವನ್ನ ಬಾಡಿಗೆಯನ್ನಾಗಿ ಪಡೆದುಕೊಳ್ತಾರೆ. ಯಾರು? ಗಾಂಧೀಜಿಯವರು. ಎಲ್ಲಿ? ಕೋಜಾಟ್ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಮೊದಲನೇದಾಗಿ ಈ ಸಬರಮತಿ ಅಂತಕ್ಕಂಥ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಅದು ಎಲ್ಲಿ ಅಂತಂದ್ರೆ ಆ ಒಂದು ನಗರ ಗುಜರಾತ್ನಿಂದ ಇರ್ತಕ್ಕಂಥ ಅಥವಾ ಗುಜರಾತ್ ಇರ್ತಕ್ಕಂಥ ಒಂದು ಕೋಚಾಡ್. ಅಲ್ಲಿ ಜೀವನ್ ಲಾಲ್ ದೇಸಾಯಿ ಅಂತಕ್ಕಂಥ ಒಬ್ಬ ಗೆಳೆಯನ ಒಂದು ಮನೆಯನ್ನ ಬಾಡಿಗೆಯನ್ನು ತೆಗೆದುಕೊಂಡು ಗಾಂಧೀಜಿಯವರು ಈ ಆಶ್ರಮವನ್ನು ಸ್ಥಾಪನೆ ಮಾಡಿರ್ತಾರೆ. ಅವಾಗ 1915 ಮೇ 25 ಅಂತ ಹೇಳ್ತೀವಿ. 1915 ಮೇ 25ರಂದು ಈ ಸಬರಮತಿ ಆಶ್ರಮವನ್ನು ಪ್ರಾರಂಭ ಮಾಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ನಂತರ ಏನಾಗುತ್ತೆ ಅಂದ್ರೆ, ಇದನ್ನ ಸ್ಥಳಾಂತರ ಮಾಡ್ತಾರೆ. ಯಾವುದನ್ನ? ಆಶ್ರಮವನ್ನ. ಇದಕ್ಕೆ ಸಬರಮತಿ ಅಂತಕ್ಕಂಥ ಆಶ್ರಮಕ್ಕೆ ಮೊದಲಿದ್ದಂತ ಹೆಸರು ಏನಂತಂದ್ರೆ, ಅದು ಸದಾಗ್ರಹ ಅಥವಾ ಸತ್ಯಾಗ್ರಹ ಅಂತ ಹೇಳ್ತೀವಿ. ಸತ್ಯಾಗ್ರಹ ಅಂತೇಳಿ ಇದಕ್ಕೆ ಮೊದಲೇ ಹೆಸರನ್ನ ಕೊಟ್ಟಿರ್ತಾರೆ. ಗಾಂಧೀಜಿಯವರು ಆ ಒಂದು 1915 ಮೇ 25ರಂದು ಇದನ್ನ ಆರಂಭ ಮಾಡಿದಾಗ ಇದಕ್ಕೆ ಸತ್ಯಾಗ್ರಹ ಅಂತ ಕರೆದಿರ್ತಾರೆ. ನಂತರದಲ್ಲಿ ಅದು ಸಬರಮತಿ ಆಶ್ರಮ ಏಕೆ ಬಂತು ಅಂತಂದ್ರೆ ಕಾರಣ ಇಷ್ಟೇ. ಅದನ್ನ ಆರಂಭ ಮಾಡಿದ ನಂತರ 1917ರಲ್ಲಿ ನೋಡ್ರಿ, 1917ರಲ್ಲಿ ಏನ್ ಮಾಡ್ತಾರೆ, ಇದನ್ನ ಸ್ಥಳಾಂತರ ಮಾಡ್ತಾರೆ. ಅಂದ್ರೆ ಈ ಆಶ್ರಮವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದನ್ನ ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿ ಆ ವ್ಯವಹಾರವನ್ನು ಮಾಡಲಿಕ್ಕೆ, ಅಲ್ಲಿ ಅದರ ಒಂದು ಕಾರ್ಯಚಟುವಟಿಕೆಯನ್ನ ನಡೆಸ್ತಾರೆ. ಹಾಗಾದ್ರೆ ಎಲ್ಲಿ ಅಂತಂದ್ರೆ, ಅಹಮದಾಬಾದ್ ನಗರದಿಂದ ಉತ್ತರಕ್ಕೆ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಸಬರಮತಿ ನದಿ ದಂಡೆ. ಸಬರಮತಿ ಅಂದ್ರೆ ಒಂದು ನದಿ, ಗುಜರಾತ್ನಲ್ಲಿರ್ತಕ್ಕಂಥದ್ದು ಪ್ರಸಿದ್ಧವಾದಂತಹ ನದಿ ಯಾವುದಂದ್ರೆ ಸಬರಮತಿ. ಅಲ್ಲಿ ಆ ನದಿ ದಂಡೆ ಮೇಲೆ ಅಹಮದಾಬಾದ್ ನಗರದಿಂದ ಉತ್ತರ ದಿಕ್ಕಿಗೆ 6 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಸಬರಮತಿ ಈ ನದಿ ದಂಡೆ ಮೇಲೆ ಇದನ್ನ ಸ್ಥಾಪಿಸ್ತಾರೆ. ಯಾವನ್ನ? ಸತ್ಯಾಗ್ರಹ ಅಂತಕ್ಕಂಥ ಈ ಆಶ್ರಮವನ್ನ ಆ ನದಿ ದಂಡೆ ಮೇಲೆ ಸ್ಥಾಪಿಸ್ತಾರೆ. ಆಗ ಅದಕ್ಕೆ ಹೆಸರನ್ನ ಏನ್ ಕರೀತಾರೆ ಅಂದ್ರೆ ಸಬರಮತಿ ಆಶ್ರಮ ಅಂತೇಳಿ ಅಲ್ಲಿಗೆ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ? 1917ರಲ್ಲಿ ಇದನ್ನ ಸಬರಮತಿ ಆಶ್ರಮ ಅಂತಾರೆ.
ಕಾರಣ ಸಬರಮತಿ ಆಶ್ರಮ ಇರುವುದಿಲ್ಲ ಅಂದ್ರೆ ಸಬರಮತಿ ನದಿ ದಂಡೆಯ ಮೇಲೆ, ಹಾಗಾಗಿ ಇದನ್ನ ಸಬರಮತಿ ಆಶ್ರಮ ಅಂತ ಕರೀತಾರೆ. ಇದಕ್ಕೆ ಮೊದಲಿದ್ದಂತ ಹೆಸರು 1915ರಲ್ಲಿ ಇದನ್ನ ಸತ್ಯಾಗ್ರಹ ಅಂತ ಕರೀತಾ ಇದ್ರು. ಅದು ಅವರ ಗಾಂಧೀಜಿಯವರ ಗೆಳೆಯ ಜೀವನ್ಲಾಲ್ ದೇಸಾಯಿ ಅವರ ಕಟ್ಟಡದಲ್ಲಿ ಈ ಒಂದು ಚಟುವಟಿಕೆ ನಡೀತಾ ಇತ್ತು. ಅಂದ್ರೆ ಆ ಒಂದು ಆಶ್ರಮದ ಚಟುವಟಿಕೆ ನಡೀತಾ ಇತ್ತು. ನಂತರ ಸಬರಮತಿ ದಂಡೆಯ ಅಂದ್ರೆ ನದಿ ದಂಡೆಯ ಮೇಲೆ ಇದನ್ನ ಸ್ಥಾಪನೆ ಮಾಡಿದಾಗ ಅಥವಾ ಸ್ಥಳಾಂತರ ಮಾಡಿದಾಗ ಇದನ್ನ ಸತ್ಯಾಗ್ರಹ ಅನ್ನುವ ಬದಲಾಗಿ ಇದನ್ನ ಸಬರಮತಿ ಆಶ್ರಮ ಅಂತೇಳಿ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಸಬರಮತಿ ಆಶ್ರಮದಿಂದ ಅವರಿಗೆ ಕರೆ ಬಂದಿತ್ತು. ಅಂತಂದ್ರೆ ಗಾಂಧೀಜಿಯವರು ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ನೀವು ಬಂದು ನಮ್ಮನ್ನ ಸೇರಿಕೊಳ್ಳಿ ಅಂತ ಹೇಳಿ. ಅವಾಗ ಅಲ್ಲಿಗೆ ಹೋಗ್ತಾರೆ, ಮೈಲಾರ್ ಮಹದೇವರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಏನ್ ಮಾಡ್ತಾರೆ, ಗಾಂಧೀಜಿಯವರನ್ನ ಸೇರ್ಕೋತಾರೆ, ಗಾಂಧೀಜಿಯವರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಆವಾಗ ದಂಡಿ ಸತ್ಯಾಗ್ರಹ ನಡೀತಾ ಇರುತ್ತೆ. ಯಾವಾಗ ಅಂತಂದ್ರೆ ಆ ಒಂದು ಸಬರಮತಿ ಆಶ್ರಮದ ಮೂಲಕ ದಂಡಿ ಸತ್ಯಾಗ್ರಹ ನಡೀತಾ ಇರುತ್ತೆ. ದಂಡಿ ಸತ್ಯಾಗ್ರಹ 1930ರಲ್ಲಿ ಈ ಒಂದು ದಂಡಿ ಸತ್ಯಾಗ್ರಹವನ್ನ ಗಾಂಧೀಜಿಯವರು ಪ್ರಾರಂಭ ಮಾಡ್ತಾರೆ. 1930 ಮಾರ್ಚ್ 12 ಅಂತೀವಿ ನಾವು, ಮಾರ್ಚ್ 12 ಅಂತ ಹೇಳ್ತೀವಿ. ಆ ಒಂದು 12ರಲ್ಲಿ ಈ ದಂಡಿ ಸತ್ಯಾಗ್ರಹ ಪ್ರಸಿದ್ಧವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟ ಇದು ನಡೀತಿರುತ್ತೆ. ಆ ಒಂದು ಸತ್ಯಾಗ್ರಹದಲ್ಲಿ ಇವರು ಕೂಡ ಪಾಲ್ಗೊಳ್ತಾರೆ. ಅಂದ್ರೆ ದಂಡಿ ಸತ್ಯಾಗ್ರಹ ಅಂದ್ರೆ ಏನು? ಇಲ್ಲಿ ಗಾಂಧೀಜಿಯವರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಸತ್ಯಾಗ್ರಹದಲ್ಲಿ ಸುಮಾರು 78 ಅವರ ಅನುಯಾಯಿಗಳು ಹೇಳ್ತೀವಿ, ಅವರಂದ್ರೆ ಅವರ ಬೆಂಬಲಿಗರು, ಗಾಂಧೀಜಿಯವರ ಬೆಂಬಲಿಗರು ಈ ಒಂದು ದಂಡಿ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅದು ಏನಪ್ಪಾ ಅಂದ್ರೆ ಅಹಮದಾಬಾದ್ ನಗರದಿಂದ 240 ಮೈಲಿ ದೂರದಲ್ಲಿರ್ತಕ್ಕಂಥ ಅಹಮದಾಬಾದ್ ನಗರದಿಂದ 240 ಮೈಲಿ ದೂರದಲ್ಲಿರ್ತಕ್ಕಂಥ ಹಳ್ಳಿಗೆ ಈ ಒಂದು ದಂಡಿ ಯಾತ್ರೆ ಸಾಗ್ತಾ ಇರುತ್ತೆ, ಹೋಗುವುದಿರುತ್ತೆ. ಅದೊಂದು ಹಳ್ಳಿ ಅಂದ್ರೆ ಅದು ಏನಪ್ಪಾ ಅಂದ್ರೆ ಆ ಹಳ್ಳಿ ಏನಾಗಿತ್ತಂದ್ರೆ ಅದು ಸಮುದ್ರದ ತೀರದ ಹಳ್ಳಿಯಾಗಿತ್ತು. ಆ ಒಂದು ಹಳ್ಳಿಗೆ ಏನಪ್ಪಾ ಅಂದ್ರೆ ಇವರು ಉಪ್ಪಿನ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಹೋಗ್ತಾರೆ. ಅದೇ ದಂಡಿ ಯಾತ್ರೆ ಅಥವಾ ದಂಡಿ ಸತ್ಯಾಗ್ರಹ ಅಂತ ನಾವು ಕರಿತೀವಿ. ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಕನ್ನಡದ ಒಂದು ನೆಲದಿಂದ ಭಾಗವಹಿಸಿದಂತ ಏಕೈಕ ಪ್ರತಿನಿಧಿ ಯಾರಂದ್ರೆ ಅದು ಮೈಲಾರ ಮಹದೇವ. ಈ ಮೈಲಾರ ಮಹದೇವರು ಕನ್ನಡಿಗನಾಗಿ ಏಕೈಕ ವ್ಯಕ್ತಿಯಾಗಿ ಭಾಗವಹಿಸಿದ್ದನ್ನ ಈ ಒಂದು ಅಂಶದಲ್ಲಿ ಮಾತ್ರ ನಾವು ನೋಡ್ತೀವಿ. 78 ಅನುಯಾಯಿಗಳ ಜೊತೆಗೆ ಅವರು ದಂಡಿ ಯಾತ್ರೆ ಕೈಗೊಂಡಾಗ, ದಂಡಿ ಸತ್ಯಾಗ್ರಹ ನಡೆಸುವಾಗ ಅಹಮದಾಬಾದ್ ನಗರದಿಂದ 240 ಮೈಲಿ ದೂರದಲ್ಲಿರ್ತಕ್ಕಂತಹ ಆ ಸಮುದ್ರ ದಂಡೆಯಲ್ಲಿರ್ತಕ್ಕಂಥ ದಂಡಿಗೆ ಹೋಗಬೇಕಾದ್ರೆ ಅಲ್ಲಿ ಕನ್ನಡಿಗರಾಗಿ ಹೋದಂಥವ್ರು ಒಬ್ಬರೇ ಒಬ್ರು, ಅದು ಮೈಲಾರ ಮಹದೇವ. ಅಲ್ಲಿ ಅದರ ಮುಖ್ಯ ಉದ್ದೇಶ ಏನಂತಂದ್ರೆ, ದಂಡಿ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಏನಂತಂದ್ರೆ, ಬ್ರಿಟಿಷರು ಉಪ್ಪಿನ ತಯಾರಿಕೆಯಲ್ಲಿ ಅಂದ್ರೆ ಸಮುದ್ರದ ಒಂದು ಏನು ಸಂಪತ್ತಾಗಿತ್ತು ಆ ಉಪ್ಪಿನ ಮೇಲೆ ಕೂಡ ಏನ್ ಮಾಡಿದ್ರು ಅಂದ್ರೆ ಅವರು ತೆರಿಗೆಯನ್ನು ಹಾಕ್ತಾ ಇದ್ರು. ಅವರು ಏಕಸ್ವಾಮ್ಯದ ನೀತಿಗಳನ್ನ, ಕಾನೂನುಗಳನ್ನ ರೂಪಿಸ್ತಾ ಇದ್ರು. ಅದಕ್ಕಾಗಿ ಅದನ್ನ ಭಂಗ ಮಾಡಲಿಕ್ಕೆ, ಅದನ್ನ ವಿರೋಧಿಸಲಿಕ್ಕೆ ಈ ದಂಡಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಅದನ್ನ ಕೈಯಲ್ಲಿ ಹಿಡಿದುಕೊಂಡು ಆ ದಂಡಿಗೆ ತಲುಪಿ ಆ ಉಪ್ಪನ್ನು, ನೈಸರ್ಗಿಕವಾಗಿ ಸಿಗತಕ್ಕಂಥ ಉಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನ, ಬ್ರಿಟಿಷರ ಆಡಳಿತಕ್ಕೆ ಧಿಕ್ಕಾರವನ್ನು ಹೇಳುವಂತಹ ಕಾರ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಅವರ 78 ಅನುಯಾಯಿಗಳು, ಅದಲ್ಲದೆ ಇನ್ನೂ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಆ ಮೂಲಕ ಏನಾಗುತ್ತೆ ಅಂದ್ರೆ ಆ ಬ್ರಿಟಿಷರ ಒಂದು ಆಡಳಿತ ಅಧಿಕಾರಿಗಳು ಏನ್ ಮಾಡ್ತಾರೆ, ಸುಮಾರು 1 ಲಕ್ಷ ಜನರನ್ನ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಆ ದಂಡಿ ಯಾತ್ರೆಯಲ್ಲಿ, ದಂಡಿ ಸತ್ಯಾಗ್ರಹದಲ್ಲಿ ಭಾಗಗೊಂಡಂತಹ ಅನೇಕ ಮಹಾನ್ ವ್ಯಕ್ತಿಗಳನ್ನ ಏನ್ ಮಾಡ್ತಾರೆ, ದಸ್ತಗಿರಿ ಮಾಡ್ತಾರೆ. ದಸ್ತಗಿರಿ ಅಂದ್ರೆ ಬಂಧಿಸ್ತಾರೆ, ಅವರನ್ನ ಜೈಲಿಗೆ ಹಾಕ್ತಾರೆ. ಸುಮಾರು 1 ಲಕ್ಷ ಜನರನ್ನ, ಯಾರೋ ಪೊಲೀಸರು, ಬ್ರಿಟಿಷ್ ಅಧಿಕಾರಿಗಳು, ಈ ರೀತಿಯಾಗಿರ್ತಕ್ಕಂಥ ಒಂದು ದಂಡಿ ಸತ್ಯಾಗ್ರಹ ನಡೀತಿರ್ಬೇಕಾದ್ರೆ ಆಗ ಸುಮಾರು ಅಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ, ಯಾರು ಇರ್ವಿನ್ ಅಂತಕ್ಕಂಥ ಒಬ್ಬ ಅಧಿಕಾರಿ ಏನ್ ಮಾಡ್ತಾರೆ, ಸಂಧಾನಕ್ಕೆ ಬಂದು ಗಾಂಧೀಜಿಯವರ ಜೊತೆಗೆ ಒಪ್ಪಂದ ಮಾಡಿಕೊಳ್ತಾನೆ. ಆ ಮೂಲಕ ಅನೇಕ ಜನ ಬಿಡುಗಡೆ ಕೂಡ ಆಗ್ತಾರೆ. ಅದೇ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಹೇಳ್ತೀವಿ. ಗಾಂಧಿ ಇರ್ವಿನ್ ಅಂತಕ್ಕಂಥ ಒಪ್ಪಂದದ ಮೂಲಕ ಆ ಹೋರಾಟಗಾರರನ್ನ ಏನ್ ಮಾಡ್ತಾರೆ, ಜೈಲಿನಿಂದ ಬಿಡುಗಡೆ ಮಾಡ್ಕೊಳ್ತಾರೆ ಗಾಂಧೀಜಿಯವರು. ನೋಡಿ, ದಂಡಿ ಸತ್ಯಾಗ್ರಹ ಅಥವಾ ದಂಡಿ ಒಂದು ಯಾತ್ರೆ ಅಂತಂದ್ರೆ 1930 ಮಾರ್ಚ್ 12ರಂದು ಮಹಾತ್ಮ ಗಾಂಧೀಜಿಯವರು ಸುಮಾರು 78 ತಮ್ಮ ಅನುಯಾಯಿಗಳೊಂದಿಗೆ ಈ ಸಮುದ್ರ ದಂಡೆಯಲ್ಲಿರ್ತಕ್ಕಂಥ ದಂಡಿ ಅಂತಕ್ಕಂಥ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಹೋದಂಥವರಲ್ಲಿ ಕನ್ನಡಿಗರಾಗಿ ಇದ್ದಂಥವರು ಒಬ್ಬರೇ ಒಬ್ರು, ಅದು ಮೈಲಾರ ಮಹದೇವ.
ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಬ್ರಿಟಿಷರು ಈ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಉಪ್ಪಿನ ತಯಾರಿಕೆಯಲ್ಲಿ ಏಕಸ್ವಾಮ್ಯ ನೀತಿಗಳನ್ನ ಕಾನೂನುಗಳನ್ನ ಅವರು ಜಾರಿಗೆ ತರ್ತಾ ಇದ್ರು. ಅದನ್ನು ವಿರೋಧಿಸುವ ಒಂದು ದೃಷ್ಟಿಯಲ್ಲಿ ಅವರೇನು ಮಾಡ್ತಾರೆ, ಒಂದು ಯಾತ್ರೆಯನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ಬಿಸಿಯನ್ನು ಮುಗಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಇದನ್ನ ನೋಡಿದಂತ ಅವತ್ತಿನ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ, ಸುಮಾರು 1 ಲಕ್ಷ ಜನರನ್ನ ದಸ್ತಗಿರಿ ಮಾಡ್ತಾರೆ ಅಂತ ಹೇಳ್ತಾರೆ. ದಸ್ತಗಿರಿ ಅಂದ್ರೆ ಬಂಧಿಸ್ತಾರೆ, ಜೈಲಿಗೆ ಹಾಕ್ತಾರೆ. ಆಗ ಗಾಂಧೀಜಿ ಮತ್ತು ಇರ್ವಿನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಇಬ್ಬರು ಕೂಡ್ಕೊಂಡು ಮಾಡಿದ್ರು, ಒಪ್ಪಂದವನ್ನು ಮಾಡಿಕೊಂಡು ಅದರ ಮೂಲಕ ಅನೇಕ ಜನರನ್ನ ಬಿಡುಗಡೆ ಮಾಡ್ತಾರೆ. ಇದು ದಂಡಿ ಸತ್ಯಾಗ್ರಹ. ಈ ದಂಡಿ ಸತ್ಯಾಗ್ರಹದಲ್ಲಿ ಮೈಲಾರ ಮಹದೇವ್ ಅವರು ಭಾಗವಹಿಸಿರ್ತಾರೆ. ಹಾಗೆ ಅವರು ಕೂಡ ಏನಪ್ಪಾ ಅಂದ್ರೆ ಸೆರೆಮನೆ ವಾಸದ ಶಿಕ್ಷೆಯನ್ನು ಅನುಭವಿಸ್ತಾರೆ. ಎಷ್ಟು ತಿಂಗಳು ಅವರಿಗೆ ಶಿಕ್ಷೆ ಆಗುತ್ತಂದ್ರೆ ಈ ಒಂದು ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದಾಗಿ 6 ತಿಂಗಳು ಮೈಲಾರ ಮಹದೇವ್ ಅವರು ಸೆರೆಮನೆಯ ವಾಸದ ಶಿಕ್ಷೆಯನ್ನು ಅನುಭವಿಸ್ತಾರೆ. ಹಾಗಾಗಿ ಇದು ಬಹಳ ಈ ದೇಶದಲ್ಲಿ ನಡೆದಂತ ಒಂದು ಅತ್ಯುನ್ನತ ಹೋರಾಟ, ಸ್ವಾತಂತ್ರ್ಯ ಹೋರಾಟ ಅಂತ ಕೂಡ ನಾವು ಇಲ್ಲಿ ತಿಳ್ಕೊಳ್ಬೇಕು. ನೋಡಿ, ಮುಂದೆ ಏನಾಗುತ್ತೆ, ದಂಡಿ ಯಾತ್ರೆ ಮುಗಿದು ಮಹದೇವ ಹುಟ್ಟೂರಿಗೆ ವಾಪಸ್ಸು ಬಂದರು. ಆ ಹೊತ್ತಿಗಾಗಲೇ ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು. ಊರಿನಲ್ಲಿ ಮಹದೇವ ಅವರಿಗೆ ಅದ್ದೂರಿಯ ಸ್ವಾಗತ ಸಿಕ್ಕಿತ್ತು. ಏನಾಗುತ್ತೆ, ಗಾಂಧಿ ಇರ್ವಿನ್ ಅಂತಕ್ಕಂಥ ಒಪ್ಪಂದದ ಮೂಲಕ ಇವರು ಬಿಡುಗಡೆ ಆಗ್ತಾರೆ. ಮೈಲಾರ ಮಹದೇವ್ ಅವರು ಬಿಡುಗಡೆ ಆದ ತಕ್ಷಣ ಏನ್ ಮಾಡ್ತಾರೆ, ಅವರು ತಮ್ಮ ಹುಟ್ಟೂರಿಗೆ ಬರ್ತಾರೆ. ತಮ್ಮ ಹುಟ್ಟೂರು ಯಾವುದು, ಮೋಟೆಬೆನ್ನೂರು ಬರ್ತಾರೆ. ಅಷ್ಟೊತ್ತಿಗಾಗಲೇ ಗಾಂಧೀಜಿಯವರ ಜೊತೆಗೆ ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತ ಇವರನ್ನ ಜನ ಏನ್ ಕರೀತಾರೆ ಅಂದ್ರೆ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಅಂತ ಕರೀತಾರೆ. ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಅಂತಕ್ಕಂಥ ಬಿರುದನ್ನು ಕೊಡ್ತಾರೆ. ಅವರಿಗೆ ಅದ್ಧೂರಿಯಾಗಿರ್ತಕ್ಕಂಥ ಮಾಲೆಯನ್ನು ಹಾಕುವ ಮೂಲಕ ಅವರನ್ನ ಹೊತ್ತುಕೊಂಡು ಊರಲ್ಲಿ ಮೆರವಣಿಗೆ ಮಾಡುವ ಮೂಲಕ ಅನೇಕ ಜನ ಅವರಿಗೆ ಸ್ವಾಗತವನ್ನು ಕೋರ್ತಾರೆ. ಇಂತಹ ಒಬ್ಬ ಸ್ವಾತಂತ್ರ್ಯ ಸೇನಾನಿಯನ್ನ ನಮ್ಮ ನಾಡಿನಲ್ಲಿ ನಾವು ಕಂಡಿದ್ದು ನಮಗೆ ಹೆಮ್ಮೆ ತರುವ ವಿಷಯವಾಗಿದೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇನ್ನ ಮುಂದೆ ಅವರ ಮಹದೇವ ತಮ್ಮ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ದಮತಿ ಎಂದು ಕರೆಯುತ್ತಿದ್ದರು. ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಸಿಗಬೇಕೆಂದು ಅಥವಾ ಆಗಬೇಕೆಂದು ಅವರನ್ನು ಸಬರಮತಿಗೆ ಕರೆದುಕೊಂಡು ಹೋದರು. ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಊರಿಗೆ ಬಂದಿದ್ದ ಮಹದೇವ ಇಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಹಿಂಡಲ್ಗಾ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹದೇವರನ್ನು ಕಂಡು ಅವರನ್ನು ಪ್ರೋತ್ಸಾಹಿಸಿದರು. ನೋಡಿ, ಏನಾಗುತ್ತೆ, ಗಾಂಧೀಜಿಯವರು ಕೇವಲ ತಮ್ಮಷ್ಟೇ ಸಬರಮತಿ ಆಶ್ರಮದ ಸುಖ ಬೇಡ, ತಮ್ಮ ಹೆಂಡತಿಗೂ ಇರಲಿ ಅಂತ ಏನ್ ಮಾಡ್ತಾರೆ, ಅವರನ್ನು ಕೂಡ ಸಬರಮತಿ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಯಾರು? ಮೈಲಾರ ಮಹದೇವರು. ಆಗ ಈ ಮೈಲಾರ ಮಹದೇವರ ಹೆಂಡತಿ ಹೆಸರೇನಂದ್ರೆ ಸಿದ್ದಮ್ಮ. ನೋಡಿ, ಅವರ ಹೆಂಡತಿ ಹೆಸರೇನಂದ್ರೆ ಸಿದ್ದಮ್ಮ ಅಂತ ಹೇಳ್ತೀವಿ. ಆ ಸಿದ್ದಮ್ಮ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಸಬರಮತಿ ಆಶ್ರಮಕ್ಕೆ ತೆರಳುತ್ತಾರೆ. ಅಲ್ಲಿಯ ಆ ಒಂದು ಚಳುವಳಿಗಳಲ್ಲಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ. ಆದರೆ ಸಿದ್ದಮ್ಮನನ್ನ ಮೈಲಾರ ಮಹದೇವರು ಪ್ರೀತಿಯಿಂದ ಏನಂತ ಕರಿತಾ ಇದ್ರು ಅಂದ್ರೆ ಸಿದ್ದಮತಿ ಅಂತ ಹೇಳಿ ಕರಿತಾ ಇದ್ರು. ಆಗ ಅಲ್ಲಿಗೆ ಹೋದಂತ ಸಿದ್ದಮ್ಮ ಅವರು ಅಂದ್ರೆ ಸಿದ್ದಮತಿಯವರು ಅಸಹಕಾರ ಚಳವಳಿಯಲ್ಲಿ ಗಾಂಧೀಜಿಯವರ ಜೊತೆಗೆ ಭಾಗವಹಿಸಿ ಅವರು ಕೂಡ ಒಬ್ಬ ಹೋರಾಟಗಾರ್ತಿಯಾಗಿ ರೂಪುಗೊಳ್ಳುತ್ತಾರೆ. ಯಾರು? ಸಿದ್ದಮ್ಮ. ಆಗ ಏನಾಗುತ್ತೆ, ಅಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದಂತ ಅವರು ಇಲ್ಲಿ ಕರ್ನಾಟಕದಲ್ಲಿ ನಾಡಿನಲ್ಲಿ ಮೈಲಾರ ಮಹದೇವರು ಕೂಡ ಅಸಹಕಾರ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾಗಿ ಗಂಡ ಹೆಂಡತಿ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಈ ದೇಶಕ್ಕೆ ತಮ್ಮದೇ ಆಗಿರತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ನಂತರ ಏನ್ ಮಾಡ್ತಾರೆ ಅಂದ್ರೆ ಆ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದಂತಹ ಮೈಲಾರ ಮಹದೇವರನ್ನ ಬ್ರಿಟಿಷ್ ಅಧಿಕಾರಿಗಳು ಮತ್ತೆ ಬಂಧಿಸಿ ಏನ್ ಮಾಡ್ತಾರೆ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಪ್ರಸಿದ್ಧ ಜೈಲು ಅಂತ ಹೇಳ್ತೀವಿ, ಅದು ಹಿಂಡಲ್ಗಾ ಜೈಲು. ನೆನಪಿಕೊಳ್ಳಿ, ಹಿಂಡಲ್ಗಾ ಜೈಲು. ಅಲ್ಲಿ ಇವರನ್ನ ಬಂಧಿಸ್ತಾರೆ, ಬಂಧಿಸಿ ಇಟ್ಬಿಡ್ತಾರೆ. ಇಟ್ಟಾಗ ಇವರನ್ನ ನೋಡಲಿಕ್ಕೆ ಬಂದ್ರೆ ಮಹಾತ್ಮ ಗಾಂಧೀಜಿಯವರು ಕೂಡ ಬರ್ತಾರೆ. ಬಂದು ಅವರಿಗೆ ಪ್ರೋತ್ಸಾಹ ಮಾಡ್ತಾರೆ. ಈತನ ಸ್ವಾತಂತ್ರ್ಯ ಹೋರಾಟದ ತುಳಿತವನ್ನು ಕಂಡು ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇದೇ ರೀತಿಯಾಗಿ ನಿನ್ನ ಹೋರಾಟ ಸಾಗಲಿ ಅಂತೇಳಿ ಅವರು ಪ್ರೋತ್ಸಾಹವನ್ನು ಕೊಟ್ಟು ಅವರಿಗೆ ಒಂದು ಧೈರ್ಯವನ್ನು ಹೇಳಿ ಹೋಗುವಂತ ಕೆಲಸವನ್ನ ಮಹಾತ್ಮ ಗಾಂಧೀಜಿಯವರು ಆ ದಿನಗಳಲ್ಲಿ ಮಾಡ್ತಾರೆ. ಹೀಗೆ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದಂತಹ ಮೈಲಾರ ಮಹದೇವ ಮತ್ತು ಸಿದ್ದಮತಿ ಇಬ್ಬರು ಕೂಡ ಜೈಲುವಾಸವನ್ನು ಅನುಭವಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ತೀವಿ. ಇನ್ನು ಅಸಹಕಾರ ಚಳವಳಿ ಅಂದ್ರೆ
ಬ್ರಿಟಿಷರು ಯಾವುದೇ ಹೊಸ ಕಾನೂನನ್ನ ಜಾರಿಗೆ ತಂದರೂ ಕೂಡ ಅದರ ವಿರುದ್ಧವಾಗಿ ನಿಲ್ಲುವಂತಹ ಒಂದು ಘೋಷಣೆ ಆ ಅಸಹಕಾರ ಚಳವಳಿ ಆಗಿರುತ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಏನಂತಂದ್ರೆ ಮೈಲಾರ ಮಹದೇವ ಮತ್ತು ಬಸಮ್ಮ ಇಬ್ಬರು ಸಿದ್ದಮ್ಮ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಏನ್ ಮಾಡ್ತಾರೆ, ಈ ದೇಶಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಈ ದೇಶದ ಸೇವೆಗಾಗಿ ತಮ್ಮನ್ನು ತಾವು ಅವರೇನ್ ಮಾಡ್ತಾರೆ, ಬಲಿದಾನವನ್ನ ಕೂಡ ಕೊಡಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿರ್ತಾರೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋತೀವಿ. ಇನ್ನು ನೋಡಿ ಏನಾಗುತ್ತೆ ಮುಂದೆ, ಮಹದೇವರಿಗೆ ಜೈಲಿನಿಂದ ಬಿಡುಗಡೆಯಾಯಿತು. ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯದ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು. ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತು. ವ್ಯಾಯಾಮವನ್ನು ಕಲಿತರು. ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು. ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು. ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ ಮಾರಾಟ ಮಾಡಿದರು. ಮಹಾದೇವನ ಖಾದಿ ಎಂದೇ ಇದು ಪ್ರಸಿದ್ಧಿಯಾಯಿತು. ಇದರ ಜೊತೆಯಲ್ಲಿ ಪತಿ ಪತ್ನಿಯರ ಸ್ವಾತಂತ್ರ್ಯ ತುಳಿತ ಹೋರಾಟ ಜನಪ್ರಿಯವಾಯಿತು. ಊರಿನ ಜನರು ಇವರನ್ನ ಗುಣಗಾನ ಮಾಡಿದರು. ನೋಡಿ ಏನಾಗುತ್ತೆ, ಇಂಡಿಯನ್ ರಾಜ್ಯದಿಂದ ಇವರು ಬಿಡುಗಡೆ ಆಗ್ತಾರೆ. ಯಾರೋ ಮೈಲಾರ ಮಹದೇವರು. ಅವಾಗ ಏನಾಗುತ್ತೆ, ಸಾಕಷ್ಟು ಬಾರಿ ಜೈಲಿಗೆ ಹೋಗಿದ್ದರಿಂದ ಇವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಉಂಟಾಗುತ್ತೆ. ಸ್ವಲ್ಪ ಆರೋಗ್ಯ ಸರಿಯಾಗಿ ಉಳಿದೇ ಇದ್ದ ಕಾರಣಕ್ಕಾಗಿ ಹೇಗಾದರೂ ಮಾಡಿ ತನ್ನ ದೇಹವನ್ನ ಅಥವಾ ತನ್ನ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಬೇಕಂತ ಏನ್ ಮಾಡ್ತಾರೆ, ಅನೇಕವಾಗಿರ್ತಕ್ಕಂಥ ಶಿಸ್ತುಬದ್ಧವಾದ ವ್ಯಾಯಾಮವನ್ನ ರೂಢಿಸಿಕೊಳ್ತಾರೆ, ಕಲಿತಾರೆ. ಕಲಿಬೇಕನ್ನಿಸುತ್ತೆ. ಅವಾಗ ಬೇರೆಯವರಿಂದ ಕಲ್ತ್ಕೊಳ್ತಾರೆ, ತಾವೇ ಸ್ವತಃ ಪ್ರಯತ್ನ ಮಾಡ್ತಾರೆ. ಅವಾಗ ಅದ್ರ ಜೊತೆಗೆ ವ್ಯಾಯಾಮವನ್ನು ಕಲಿಯೋದ್ರ ಜೊತೆಗೆ ಔಷಧಿಗಳ ಶಾಸ್ತ್ರವನ್ನು ಕೂಡ ಅಭ್ಯಾಸ ಮಾಡ್ತಾರೆ. ಅದಾದ್ರೆ ಹಳ್ಳಿಗರ ಸೇವೆಯನ್ನು ಮಾಡುವ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಾರೆ, ಒಂದು ಸೇವಾಶ್ರಮವನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಅದೇ ಊರಿನಲ್ಲಿ ಹಾವೇರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಸೇವಾಶ್ರಮವನ್ನ ಇವರು ಪ್ರಾರಂಭಿಸ್ತಾರೆ, ಗಂಡ ಹೆಂಡತಿ ಇಬ್ಬರು. ಅವಾಗ ಏನ್ ಮಾಡ್ತಾರೆ, ಅದರ ಸಂಚಾಲಕರು ಕೂಡ ಈ ಗಂಡ ಹೆಂಡತಿನೇ ಆಗಿರ್ತಾರೆ. ಯಾರು, ಮೈಲಾರ ಮಹದೇವ ಮತ್ತು ಸಿದ್ದಮ್ಮ. ಅದರ ಮೂಲಕ ಏನನ್ನು ಸಾಧಿಸ್ತಾರೆ ಅಂತಂದ್ರೆ, ಅವರು ಮುಖ್ಯವಾಗಿ ಚರಕದಿಂದ ನೂಲು ತೆಗೆಯುವುದು. ಅಂದ್ರೆ ಗಾಂಧೀಜಿಯವರ ಚರಕವನ್ನು ತಾವೆಲ್ಲ ನೋಡಿದಿರಿ. ಆ ಚರಕದಲ್ಲಿ ನೂಲನ್ನ ದಾರವನ್ನು ತಯಾರು ಮಾಡುವಂಥದ್ದನ್ನ ಅವರು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ ಅಂದ್ರೆ ಈ ಇಂಗ್ಲಿಷ್ ಔಷಧಿಯನ್ನು ಬಿಟ್ಟು ಪ್ರಕೃತಿದತ್ತವಾಗಿ ಸಿಗ್ತಕ್ಕಂತಹ ರಸಮೂಲಿಕೆಗಳನ್ನ, ಗಿಡಗಳನ್ನ, ಬೇರುಗಳನ್ನ, ಬೇರೆ ಬೇರೆ ಸಸ್ಯಗಳನ್ನ ಬಳಸಿಕೊಂಡು ಪ್ರಕೃತಿ ಚಿಕಿತ್ಸೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಅವರು ಹಳ್ಳಿ ಜನರಿಗೆ ಕಲಿಸಿಕೊಡ್ತಾರೆ. ಜೊತೆಗೆ ವ್ಯಾಯಾಮಗಳನ್ನ ಪ್ರತಿದಿನ ಮಾಡುವುದನ್ನು ಹಳ್ಳಿ ಜನರಿಗೆ ಅಭ್ಯಾಸ ಮಾಡಿಸ್ತಾರೆ. ಈ ರೀತಿಯಾಗಿ ಏನ್ ಮಾಡ್ತಾರೆ, ಸೇವಾಶ್ರಮದ ಮೂಲಕ ಗಂಡ ಹೆಂಡತಿ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು, ಅದರ ಜೊತೆಗೆ ಪ್ರಕೃತಿ ಚಿಕಿತ್ಸೆಯನ್ನು ನೀಡುವುದು ಮತ್ತು ವ್ಯಾಯಾಮವನ್ನು ಹಳ್ಳಿ ಜನರಿಗೆ ಮಾಡಿಸ್ತಾರೆ. ಈ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಅವರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ. ಅದಾಗಲೇ ಏನಪ್ಪ ಅಂದ್ರೆ ಸೇವಾಶ್ರಮದಲ್ಲಿ ತಯಾರಾಗಿರ್ತಕ್ಕಂಥ ಖಾದಿ ಬಟ್ಟೆಯನ್ನ ಊರೂರಿಗೆ ಹೊತ್ಕೊಂಡು ಹೋಗ್ತಾರೆ, ಮಾರಾಟ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಅವರು ಮಾರುವಂತಹ ಎಲ್ಲ ಖಾದಿಗಳೇನಾಗಿದ್ದು ಅಂದ್ರೆ ಮಹಾದೇವನ ಖಾದಿ ಎಂದೇ ಜನಪ್ರಿಯತೆಯನ್ನ, ಹೆಸರನ್ನ ಅವು ಸಂಪಾದನೆ ಮಾಡಿದ್ದವು. ಅದರ ಜೊತೆಯಲ್ಲಿ ಏನಾಗಿತ್ತಂದ್ರೆ ಇವರಿಬ್ಬರ ಗಂಡ ಹೆಂಡತಿ ಮೈಲಾರ ಮಹದೇವ ಮತ್ತು ಸಿದ್ದಮತಿ ಇಬ್ಬರು ಒಂದು ಆ ಸ್ವಾತಂತ್ರ್ಯ ಹೋರಾಟ, ಅದರ ಒಂದು ಏಳಿಗೆ, ಅದರ ಒಂದು ಏನಪ್ಪ ಅಂದ್ರೆ ಸಫಲತೆಯನ್ನು ಕಾಣಬೇಕಂತಕ್ಕಂಥ ಆಶಯ ಇನ್ನೂ ಹಾಗೆ ಉಳಿದಿತ್ತು. ಊರಿನ ಜನ ಇವರನ್ನ ಗುಣಗಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಂತ ಗುಣಗಾನ ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ತಾವೆಲ್ಲರೂ ಉತ್ತಮವಾಗಿರ್ತಕ್ಕಂತಹ ಅಂಶಗಳನ್ನ ಮೈಲಾರ ಮಹದೇವ ಮತ್ತು ಸಿದ್ದಮತಿಯವರ ಆ ಒಂದು ಕೊಡುಗೆಯನ್ನ ದೇಶಕ್ಕೆ ಯಾವ ರೀತಿಯಾಗಿ ಕೊಟ್ಟರು ಅನ್ನೋದನ್ನ ಅಭ್ಯಾಸ ಮಾಡಿದ್ರಿ. ಇನ್ನು ಮುಂದಿನ ಆ ಒಂದು ಅವಧಿಯಲ್ಲಿ ನಾವು ಇದರ ಮುಂದುವರಿದ ಭಾಗ, ಅವರ ಅಂತ್ಯ ಹೇಗಾಯಿತು ಅಥವಾ ಅವರ ಸಾಧನೆ ಇನ್ನೂ ಏನಾಗಿತ್ತು ಅನ್ನೋದನ್ನ ನಾವು ನೋಡೋಣ. ಹಾಗಾದ್ರೆ ಈಗ ನಿಮಗೆ ಈ ತರಗತಿಯಲ್ಲಿ ಕೊಡ್ತಕ್ಕಂತಹ ಮನೆಗೆಲಸ ಏನಂತಂದ್ರೆ, ನೀವು ಇಲ್ಲಿಯವರೆಗೆ ಹೇಳಿರ್ತಕ್ಕಂಥದ್ದು ಅಂದ್ರೆ ಮೊದಲನೆಯ ಒಂದು ಪ್ಯಾರಾಗ್ರಾಫ್ನಿಂದ ಇಲ್ಲಿಯವರೆಗೆ ಇವತ್ತಿನ ಒಂದು ಹೇಳ್ತಕ್ಕಂಥ ಗುಣಗಾನ ಮಾಡಿದಿರುವಂತಕ್ಕಂಥ ಆ ಒಂದು ಸಾಲಿನವರೆಗೂ 2-3 ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡಿ. 2-3 ವಾಕ್ಯದ ಪ್ರಶ್ನೋತ್ತರಗಳನ್ನ 10 ಬರೆಯಬೇಕು. 10ಕ್ಕೂ ನೀವೇ ಸ್ವತಃ ಉತ್ತರಗಳನ್ನ ತಯಾರು ಮಾಡಿಕೊಳ್ಬೇಕು. ಉದಾಹರಣೆ, ಮಹಾದೇವನ ಕಿರುಪರಿಚಯ ಬರೆ, ಆಮೇಲೆ ಖಾದಿ ಬಟ್ಟೆಯನ್ನ ಎಲ್ಲಿ ತಯಾರು ಮಾಡ್ತಿದ್ದರು, ದೇಶಭಕ್ತರು ಭಾಷಣದಲ್ಲಿ ಹೇಳಿದಂತಹ ಮಾತು ಯಾವುದು,
ಸೇವಾಶ್ರಮದ ಸಂಚಾಲಕರಾಗಿ ಇವರಿಬ್ಬರು ಮಾಡಿದಂತಹ ಕೆಲಸವೇನು, ಜೊತೆಗೆ ಸಬರಮತಿ ಆಶ್ರಮದ ಬಗ್ಗೆ ಬರೆಯಿರಿ. ಹೀಗೆ ಅನೇಕ ಪ್ರಶ್ನೆಗಳನ್ನು ನೀವೇ ರಚಿಸಿಕೊಂಡು ಅದಕ್ಕೆ ಉತ್ತರವನ್ನು ಸಮಂಜಸವಾಗಿ ಬರೆಯಿರಿ ಅಂತ ಹೇಳ್ತಾ ಈ ತರಗತಿ ವಿರಾಮ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದ.